ಗೈಸ್, ಈ ವಿಡಿಯೋದಲ್ಲಿ ನಾವು ನಗರ ಸಾರಿಗೆ ಬಸ್ಗಳನ್ನ ಯಾವ ರೀತಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನ ಶುರು ಮಾಡೋಣ. ಓಕೆ, ಈ ಒಂದು ಬಸ್ಸಿನ ಫ್ರಂಟ್ ಲುಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಆಮೇಲೆ ಕಲರ್ ರಚನೆ ಅಂತ, ಮತ್ತು ನಂಜನಗೂಡು ಅಂತ ರೂಟ್ಗಳೆಲ್ಲ ಸಿಗುವಂಥದ್ದು, ನಗರ ಸಾರಿಗೆ ಅಂತ ಟಾಟಾ ಲೋಕ ಎಲ್ಲ ಸಿಗುವಂಥದ್ದು. ಈ ಒಂದು ಬಸ್ಸಿನ ಲೆಫ್ಟ್ ಸೈಡ್ ಲುಕ್ ನೋಡಿದ್ರೆ ಡಬಲ್ ಡೋರ್ ಇದೆ ಗೈಸ್. ಫ್ರಂಟಲ್ಲೊಂದು ಮತ್ತು ಬ್ಯಾಕ್ ಸೈಡಲ್ಲೊಂದು ಎರಡೇ ಡೋರ್ ಕೊಟ್ಟಿದ್ದಾರೆ. ಅದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಏನು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಇದು ಕೂಡ ಸಿಂಪಲ್ ಆ್ಯಂಡ್ ಕ್ರೇಜಿಯಾಗೆ ಮಾಡಿದ್ದಾರೆ. ಓಕೆನಾ, ರೂಟ್ ಬೋರ್ಡು ಫ್ರಂಟಲ್ಲಿ ಸಿಕ್ಕುತ್ತೋ ಅದೇ ಕೂಡ ಬ್ಯಾಕ್ ಸೈಡಲ್ಲೂ ಕೂಡ ರೂಟ್ ಬೋರ್ಡ್ ಇರುವಂಥದ್ದು ಗೈಸ್. ಏನು ಚೇಂಜಸ್ ಇಲ್ಲ. ಓಕೆನಾ, ಇನ್ನು ರೈಟ್ ಸೈಡ್ ಲುಕ್ ನೋಡೋದಾದರೆ ಗೈಸ್ ಸೇಮ್ ಲೆಫ್ಟ್ ಏನು ಸಿಗುತ್ತೋ ರೈಟ್ ಸೈಡ್ ಕೂಡ ಅದೇ ಸಿಗುವಂಥದ್ದು. ಇಲ್ಲೂ ಕೂಡ ಅದೇ ಇದೆ. ಓಕೆನಾ, ಏನು ಚೇಂಜಸ್ ಇಲ್ಲ. ಇನ್ನು ಕ್ಯಾಬಿನ್ ಒಳಗಡೆ ನೋಡೋದಾದರೆ ಗೈಸ್, ಕ್ಯಾಬಿನ್ ಒಳಗಡೆ ತೋರಿಸ್ತೀನಿ ನೋಡಿ. ಈಗ ಕ್ಯಾಬಿನ್ ಒಳಗಡೆ ಸೀಟ್ನಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಬಸ್ ಮೋಡನ್ನ. ಮತ್ತು ಅಶೋಕ ಲೈಲ್ಯಾಂಡ್ ಸ್ಟೇರಿಂಗ್ ಟಾಟಾ ಇಮ್ಯಾಕ್ಸ್ ಸ್ಟೇರಿಂಗ್ ಕೂಡ ಇರುವಂಥದ್ದು ನೋಡ್ತಿರ್ಬೋದು. ಬನ್ನಿ ಗೈಸ್, ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ತಾ ಇರ್ಬೋದು ಗೈಸ್, ಮಳೆ ಬರ್ತಿದೆ ಗೈಸ್. ವೈಫರ್ ಅಷ್ಟೊಂದೇನು ವರ್ಕ್ ಆಗಲ್ಲ, ತೋರಿಸ್ತಾ ಇದ್ದೀನಿ. ಇನ್ನು ಟಾಟಾ ಸ್ಟೇರಿಂಗ್ ಇದೆ. ಮತ್ತು ಗೈಸ್, ಈ ಒಂದು ಬಸ್ ಮೋಡ್ಗೆ ರಿಯಲಿಸ್ಟಿಕ್ ಆಗಿರುವಂಥ 3 ಫೀಚರ್ಸ್ ಇದೆ. ಮೊದಲನೇದು ಕ್ಲಿಕ್ ಮಾಡಿ ಇಂಜಿನ್ ಬಾನೆಟು ಮತ್ತು ಮೇಲ್ಗಡೆ ಕ್ಯಾಪ್ ಓಪನ್ ಆಗುತ್ತೆ. ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡು ಮತ್ತು ಎಮರ್ಜೆನ್ಸಿ ಡೋರ್ ಓಪನ್ ಆಗುತ್ತೆ. ಇನ್ನು ಗೈಸ್ ಮೂರನೇದನ್ನ ಕ್ಲಿಕ್ ಮಾಡಿದ್ರೆ ಮೂರನೇದು ಗೈಸ್ ವಿಂಡೋಸ್ ಓಪನ್ ಆಗುತ್ತೆ, ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ಓಕೆನಾ, ಕಾಣಿಸ್ತಿರ್ಬೋದು ಅಲ್ಲಿ ಡ್ರೈವರ್ ಸೈಡ್ ಡೋರ್ ಐತಲ್ಲ ಅಲ್ಲಿ ಕೂಡ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇದೆ. ಮತ್ತು ಗೈಸ್ ಡೋರ್ ಬಟನ್ ಹಾಕಿದ್ರೆ ಫ್ರಂಟ್ ಮತ್ತು ಬ್ಯಾಕ್ದು ಡೋರ್ ಓಪನ್ ಆಗುತ್ತೆ. ಮತ್ತು ಲೈಟ್ ಎಲ್ಲ ಇರುವಂಥದ್ದು. ಈ ಒಂದು ಬಸ್ ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ. ಓಕೆನಾ, ಸ್ಪೀಡ್ ಎಲ್ಲ ಚೆನ್ನಾಗಿದೆ. ಓಕೆ ಗೈಸ್, ಬಸ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ KSRTC ನಗರ ಸಾರಿಗೆ ಬಸ್ ವಿಡಿಯೋ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಈ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಿಳಿಸೋಕ್ಕೂ ಮುಂಚೆ ಈ ಒಂದು ಬಸ್ ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು. ಪಾಸ್ವರ್ಡ್ನ ಹಾಕಿದ್ರೆ ಮಾತ್ರ ಈ ಒಂದು ಬಸ್ ಮೋಡ್ ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ನಲ್ಲಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪಾಸ್ವರ್ಡು ಇವರ ಒಂದು ವಿಡಿಯೋದಲ್ಲಿ ಇರುತ್ತೆ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಮತ್ತು ಸಿ ಮೋರ್ ಅಂತ ಕಾಣಿಸುತ್ತೆ. ಈ ಒಂದು ಸಿ ಮೋರ್ನು ಕೂಡ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂದರೆ ನಿಮಗೆ ಟಾಟಾ ಮತ್ತು ಅಶೋಕ ಲೈಲ್ಯಾಂಡ್ 2 ಲಿಂಕ್ಗಳು ಕಾಣಿಸುತ್ತೆ ಗೈಸ್. ಇಲ್ಲಿ ನೀವು ಟಾಟಾ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಶೋಕ ಲೈಲ್ಯಾಂಡ್ನಲ್ಲೇ ಕ್ಲಿಕ್ ಮಾಡಿ, ಟಾಟಾನಲ್ಲೇ ಕ್ಲಿಕ್ ಮಾಡಿ. ಎರಡೂ ಕೂಡ ಸೇಮ್ ಪ್ರೊಸೆಸರಿಂದನೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈಗ ನಾನು ಟಾಟಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ಗೈಸ್, ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಗೈಸ್. ವೇಟ್ ಮಾಡಿದ ತಕ್ಷಣ ಅಲ್ಲಿ ಡೌನ್ಲೋಡ್ ಆರೋ ಮಾರ್ಕ್ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ಗೆ ಕರ್ಕೋಗುತ್ತೆ. ಇಲ್ಲಿ ಡೌನ್ಲೋಡ್ ಎನಿವೇ ಅಂತ ಕಾಣಿಸುತ್ತೆ. ಸ್ವಲ್ಪ ನೀವು ಝೂಮ್ ಮಾಡಿಬಿಟ್ಟು ಡೌನ್ಲೋಡ್ ಎನಿವೇನ ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲಾಗಿ ಡೌನ್ಲೋಡ್ ಆಗುತ್ತೆ ಗೈಸ್. ನೆಕ್ಸ್ಟ್ ನೀವು ZHR ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಈ ಒಂದು ಡೌನ್ಲೋಡ್ನ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, KSRTC ಟಾಟಾ ಇಮ್ಯಾಕ್ BS6 ಅಂತ. ಇದರ ಮೇಲೆ ನೀವು ಕ್ಲಿಕ್ ಮಾಡಿಟ್ಟು ಎಕ್ಸ್ಟ್ರಾ ಕ್ಲಿಯರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಗೈಸ್. ಈ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಮುಂಚೆ ಪಾಸ್ವರ್ಡ್ ಇರುತ್ತೆ ಈ ಒಂದು ಮೋಡ್ಗೆ. ಓಕೆನಾ, ಪಾಸ್ವರ್ಡ್ ಹಾಕಿದ್ರೆ ನೋಡಿ, ನಾನು ಪಾಸ್ವರ್ಡ್ನ ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆಗಿಬಿಟ್ಟು ಗೈಸ್ ಹೊಸ ಫೈಲ್ ಓಪನ್ ಆಗಿರುತ್ತೆ. ಓಕೆನಾ, ಈ ಒಂದು ಫೈಲ್ನ ಲಾಂಗ್ ಪ್ರೆಸ್ ಮಾಡಿಟ್ಟು ಗೈಸ್ ಕಟ್ ಅಂತ ಆಪ್ಷನ್ ಕಾಣಿಸುತ್ತೆ. ಆ ಒಂದು ಕಟ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲ್ಗಡೆ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೈಸ್ ನೀವು ಡಿವೈಸ್ ಸ್ಟೋರೇಜ್ ಅಂತ ಕಾಣಿಸ್ತಿರ್ಬೋದು. ಈ ಒಂದು ಡಿವೈಸ್ ಸ್ಟೋರೇಜ್ನ ಕ್ಲಿಕ್ ಮಾಡಿ, ಆಮೇಲೆ ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಗೈಸ್ ಮೋಡ್ಸ್ ಅಂತ ಕಾಣಿಸುತ್ತೆ. ಈ ಒಂದು ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕೆಳಗಡೆ ಪೇಸ್ಟ್ ಸಿಂಬಲ್ ಕಾಣಿಸುತ್ತೆ. ಈ ಒಂದು ಪೇಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೈಲು ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ನೊಳಗಡೆ ಆ್ಯಡ್ ಆಗಿರುತ್ತೆ. ಈಗ ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ನ ಓಪನ್ ಮಾಡ್ಕೊಳ್ಳಿ.
ಇಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಯಾಲರಿ ಅಂತ ಕಾಣಿಸುತ್ತೆ, ಸಾರಿ ಗ್ಯಾರೇಜ್ ಅಂತ. ಈ ಒಂದು ಗ್ಯಾರೇಜಿನ ಕ್ಲಿಕ್ ಮಾಡಿ. ಅಲ್ಲೇ ಗೈಸ್ ನೀವು ಆರೋ ಮಾರ್ಕ್ ಕಾಣಿಸುತ್ತೆ ಎರಡು, ನೀವು ಲೆಫ್ಟ್ ಸೈಡ್ ಕಾಣುವಂಥ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನಿಮಗೆ ಬಸ್ಸು ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಯೂಸ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಯೂಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಸ್ ಅಂತ ಕಾಣಿಸುತ್ತೆ, ಎಸ್ ಅಂತ ನೀವು ಗೈಸ್ ಕ್ಲಿಕ್ ಮಾಡಿ. ಎಸ್ ಅಂತ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಇಲ್ಲಿ ಪೇಂಟ್ ಸಿಂಬಲ್ ಕಾಣಿಸುತ್ತಲ್ಲ, ಈ ಒಂದು ಪೇಂಟ್ ಸಿಂಬಲ್ನ ಒತ್ತಿ ಗೈಸ್. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮೂರನೇ ಆಪ್ಷನ್ ಐತೆ, ಸಾರಿ ಎರಡನೇ ಆಪ್ಷನ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಮತ್ತು ಮೊದಲನೇ ಆಪ್ಷನ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಗೈಸ್. ನಿಮ್ಮ ಲಿವರಿ ಇರುತ್ತಲ್ಲ, ಆ ಲಿವರಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಒಂದು ಲಿವರಿ ಇಲ್ಲಿ ಇರುತ್ತೆ, ನೀಲಿ ಕಲರ್ ಕಾಣಿಸ್ತಿದೆ ನೋಡಿ, ಲಿವರಿ ಟಾಟಾ PNG ಅಂತ, ಅದನ್ನು ಕ್ಲಿಕ್ ಮಾಡಿ. ಈ ಒಂದು ಬಸ್ ಮುಡಿಗೆ ನಿಮ್ಮೊಂದು ಲಿವರಿ ಆ್ಯಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಆ್ಯಡ್ ಆಯಿತು. ಇಲ್ಲಿ ಗ್ರೀನ್ ಕಲರಲ್ಲಿ ಅಪ್ಲೈ ಅಂತ ಕಾಣಿಸುತ್ತಲ್ಲ, ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಮನಿ ಇದ್ದರೆ 15,000 ಮನಿ ಕೊಡಿ, ಇಲ್ಲಾಂದರೆ ಫ್ರೀ ಅಂತ ಕೊಡಿ. ನನ್ನ ಹತ್ರ ಮನಿ ಇದೆ, ಅದಕ್ಕೆ ನಾನು 15,000 ಕಾಸನ್ನು ಕೊಟ್ಟು ಈ ಒಂದು ಮೋಡ್ಗೆ ಲಿವರಿನ ಅಪ್ಲೈ ಮಾಡ್ಕೊತೀನಿ. ಓಕೆ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ. ನಿಮ್ಮ ಒಂದು ಬಸ್ ಇಂಡೋನೇಷ್ಯಾಗೆ ಆ್ಯಡ್ ಆಗಿರುತ್ತೆ. ಓಕೆ ಗೈಸ್, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಮುಂದಿನ ವಿಡಿಯೋ ಕ್ರೇಜಿಯಾಗಿರುತ್ತೆ. ಜೈ ಬಜರಂಗಿ ಬಲಿ ಎಕ್ಸ್ಪ್ರೆಸ್ ಜೊತೆಗೆ ಬಿಡ್ತೀನಿ.